ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಇವತ್ತಿನ ಟಾಪಿಕ್ ಅರೇಸ್. ವಾಟ್ ಈಸ್ ಅರೇ? ಅರೇ ಅಂದ್ರೆ ಏನು? ಇಟ್ ಈಸ್ ಅ ಲಿಸ್ಟ್ ಆಫ್ ಎಲಿಮೆಂಟ್ಸ್ ಆಫ್ ದ ಸೇಮ್ ಡೇಟಾ ಟೈಪ್. ಒಂದೇ ಡೇಟಾ ಟೈಪ್ ಅನ್ನು ಹೊಂದಿರುವ ಎಲಿಮೆಂಟ್ಸ್ ನ ಗ್ರೂಪ್ ಅನ್ನ ಅಥವಾ ಲಿಸ್ಟ್ ಅನ್ನ ಅರೇ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಅ ಲಿಸ್ಟ್ ಆಫ್ ಇಂಟೀಜರ್ಸ್, ಅ ಲಿಸ್ಟ್ ಆಫ್ ಬೂಲಿಯನ್. ಇಂಟೀಜರ್ಸ್ಗಳ ಒಂದು ಗುಂಪನ್ನು ನಾವು ಅರೇ ಅಂತ ಹೇಳ್ಬೋದು. ಬೂಲಿಯನ್ಗಳ ಒಂದು ಲಿಸ್ಟ್ ಅನ್ನು ನಾವು ಅರೇ ಅಂತ ಕರಿಬಹುದು. ಯೂಸಿಂಗ್ ಅರೇಸ್ ವಿ ಕ್ಯಾನ್ ಸ್ಟೋರ್ ಮಲ್ಟಿಪಲ್ ವ್ಯಾಲ್ಯೂಸ್ ಇನ್ ಟು ದ ಸೇಮ್ ವೇರಿಯೇಬಲ್. ಅರೇಯನ್ನು ಯೂಸ್ ಮಾಡಿಕೊಂಡು ನಾವು ಒಂದೇ ವೇರಿಯೇಬಲ್ನಲ್ಲಿ ಮಲ್ಟಿಪಲ್ ವ್ಯಾಲ್ಯೂಸ್ಗಳನ್ನು ಸ್ಟೋರ್ ಮಾಡಬಹುದು. ಈ ಅರೇಯನ್ನು ಹೇಗೆ ಡಿಕ್ಲೇರ್ ಮಾಡೋದು? ನಾವು ಪ್ರೋಗ್ರಾಮ್ನಲ್ಲಿ ಅರೇಯನ್ನು ಯೂಸ್ ಮಾಡಬೇಕಂದ್ರೆ ಈ ರೀತಿಯಲ್ಲಿ ಅದರ ಸಿಂಟ್ಯಾಕ್ಸ್ ಇರುತ್ತೆ. ಡೇಟಾ ಟೈಪ್ ಅನ್ನು ಮೆನ್ಷನ್ ಮಾಡ್ತೀವಿ, ಫಾರ್ ಎಕ್ಸಾಂಪಲ್ ಇಂಟ್, ಆಮೇಲೆ ವೇರಿಯೇಬಲ್, ಅರೇಯ ನೇಮ್ ಅನ್ನ ಹಾಕ್ತೀವಿ, ದೆನ್ ನ್ಯೂ ಆಪರೇಟರ್, ಆಮೇಲೆ ಅದರ ಸೈಜ್ ಅನ್ನ ನಾವು ಮೆನ್ಷನ್ ಮಾಡಬೇಕಾಗತ್ತೆ. ನಾರ್ಮಲ್ ಆಗಿ ನಾವು ವೇರಿಯೇಬಲ್ ನ ಡಿಕ್ಲೇರ್ ಮಾಡಬೇಕಾದ್ರೆ ಜಸ್ಟ್ ಇಂಟ್ ಎ, ಕ್ಯಾರ್ ಎ ಆ ರೀತಿಯಲ್ಲಿ ಡಿಕ್ಲೇರ್ ಮಾಡ್ತಾ ಇದ್ವಿ. ಬಟ್ ಅರೇಗಳನ್ನ ಡಿಕ್ಲೇರ್ ಮಾಡಬೇಕಾದ್ರೆ ನಾವು ಈ ಸ್ಕ್ವೇರ್ ಬ್ರಾಕೆಟ್ ಅನ್ನ ಕೂಡ ಇಲ್ಲಿ ಹಾಕ್ಬೇಕಾಗತ್ತೆ. ಇಂಟ್ ಅರೇ ಆಫ್ ಎ ಅನ್ನೋ ತರ, ಓಕೆನಾ? ಹಾಗೆ ನ್ಯೂ ಆದ್ಮೇಲೆ ಅದರ ಸೈಜ್ ಅನ್ನ ಕೂಡ ಹಾಕಬೇಕಾಗತ್ತೆ. ಇಂಟೀಜರ್ ವ್ಯಾಲ್ಯೂಸ್ ಹೌದು, ಎಷ್ಟು ಎಲಿಮೆಂಟ್ಸ್ಗಳು ಒಂದು ಅರೆಯಲ್ಲಿ ಇದೆ ಅನ್ನೋದನ್ನ ನಾವು ಈ ಬ್ರಾಕೆಟ್ ಒಳಗಡೆ ಹಾಕಿ ಅದರ ಸೈಜ್ ಅನ್ನ ಹೇಳಬೇಕಾಗತ್ತೆ. ಬನ್ನಿ ಒಂದು ಪ್ರೋಗ್ರಾಮ್ ಅನ್ನ ಬರೆದು ಪ್ರಾಕ್ಟಿಕಲ್ ಆಗಿ ಅದನ್ನ ಅರ್ಥ ಮಾಡ್ಕೊಳ್ಳೋಣ. ಓಕೆ, ನಾನಿವಾಗ ಒಂದು ಅರೆಯನ್ನ ಕ್ರಿಯೇಟ್ ಮಾಡ್ತೀನಿ. ಇಂಟೀಜರ್ ಅರೆಯನ್ನ ಕ್ರಿಯೇಟ್ ಮಾಡ್ತೀನಿ. ಈ ರೀತಿ ಇಂಟ್ ಹಾಕಿ ಆಮೇಲೆ ಸ್ಕ್ವೇರ್ ಬ್ರಾಕೆಟ್ ಹಾಕಿದ್ರೆ ಅದು ಇಂಟೀಜರ್ ಅರೆ ಅಂತ. ನಂತರ ವೇರಿಯೇಬಲ್ ನ ಮೆನ್ಷನ್ ಮಾಡ್ತೀನಿ, ಇಸ್ ಈಕ್ವಲ್ ಟು ನ್ಯೂ ಇಂಟೀಜರ್. ಅದರ ಸೈಜ್ ಅನ್ನ ನಾವು ಹೇಳಬೇಕು. ನಾವು ಕ್ರಿಯೇಟ್ ಮಾಡ್ತಿರುವಂತಹ ಅರೆಯ ಸೈಜ್ ಎಷ್ಟು ಅನ್ನೋದನ್ನ ನಾವಿಲ್ಲಿ ಹಾಕ್ಬೇಕು. ಇದು ಡಿಕ್ಲರೇಷನ್. ಇವಾಗ ನಾವು ನಮ್ ಅನ್ನುವಂತಹ ಒಂದು ಇಂಟೀಜರ್ ಅರೆಯನ್ನ ಕ್ರಿಯೇಟ್ ಮಾಡಿದ್ವಿ. ಅದರ ಸೈಜ್ 3. ಸೈಜ್ 3 ಅಂದ್ರೆ ಈ ಒಂದು ಪರ್ಟಿಕ್ಯುಲರ್ ಅರೆಯಲ್ಲಿ ನಾವು 3 ವ್ಯಾಲ್ಯೂಸ್ ಅನ್ನ ಹಾಕ್ಬಹುದು ಅಂತ ಅಲ್ವಾ? ನಾರ್ಮಲ್ ಆಗಿ ವೇರಿಯೇಬಲ್ ಅಂದ್ರೆ ಒಂದೇ ಒಂದು ವ್ಯಾಲ್ಯೂ ಅನ್ನ ಹಾಕಕ್ಕಾಗತ್ತೆ. ಬಟ್ ಅರೇ ಅಂದ್ರೆ ನಾವು ಒಂದೇ ಡೇಟಾ ಟೈಪ್, ಸೇಮ್ ಡೇಟಾ ಟೈಪ್ ಅನ್ನ ಹೊಂದಿರುವಂತಹ ಮಲ್ಟಿಪಲ್ ವ್ಯಾಲ್ಯೂಸ್ ಗಳನ್ನ ಹಾಕ್ಬೋದು. ಬಟ್ ಮಲ್ಟಿಪಲ್ ವ್ಯಾಲ್ಯೂಸ್ ಅಂದ್ರೆ ಅದರ ಲಿಮಿಟ್ ಎಷ್ಟು? ಅದರ ಸೈಜು ನಾವಿಲ್ಲಿ 3 ಅಂತ ಮೆನ್ಷನ್ ಮಾಡಿದೀವಿ. ಸೊ ಈ ಒಂದು ಪರ್ಟಿಕ್ಯುಲರ್ ಅರೆಗೆ ನಾವು 3 ವ್ಯಾಲ್ಯೂಸ್ ಅನ್ನ ಹಾಕ್ಬೋದು. ಇದು ಡಿಕ್ಲರೇಷನ್ ಆಯ್ತು. ಈ ಅರೆಗೆ ನಾನು ಇವಾಗ ವ್ಯಾಲ್ಯೂ ಅನ್ನ ಹಾಕ್ಬೇಕು ಅಂದ್ರೆ ಹೇಗೆ ಹಾಕೋದು? ಆವಾಗ ನಾವು ಇಂಡೆಕ್ಸ್ ಅನ್ನ ಯೂಸ್ ಮಾಡ್ಬೇಕಾಗತ್ತೆ. ನಮ್ ಇದು ಅರೆಯ ನೇಮ್ ತಗೊಂಡು, ಅರೆ ಅಂದ್ರೆ ಲಿಸ್ಟ್ ಆಫ್ ಎಲಿಮೆಂಟ್ಸ್ ಅಲ್ವಾ? ಆ ಅರೆಯ ಲಿಸ್ಟ್ ಆಫ್ ಎಲಿಮೆಂಟ್ಸ್ಗೆ ಇಂಡೆಕ್ಸ್ ವ್ಯಾಲ್ಯೂ ಇರುತ್ತೆ. ಇಂಡೆಕ್ಸ್ 0 ಇಂದ ಶುರುವಾಗುತ್ತೆ. 0, 1, 2, 3, 4 ಆ ರೀತಿಯಲ್ಲಿ. ಇವಾಗ ನಾವು ಕ್ರಿಯೇಟ್ ಮಾಡಿರುವಂತಹ ಅರೆಯ ಸೈಜ್ 3 ಅಂತ ಆದ್ರೆ ಅದರ ಇಂಡೆಕ್ಸ್ ವ್ಯಾಲ್ಯೂ ಏನಾಗಿರುತ್ತೆ ಅಂದ್ರೆ 0, 1, 2. ಇವಾಗ ನಾನು ಆ ಅರೆಗೆ ಡೇಟಾವನ್ನ ಹಾಕಬೇಕು, ಅದಕ್ಕೆ ಇನಿಷಿಯಲೈಸೇಷನ್ ಮಾಡಬೇಕು ಅಂದ್ರೆ ಇವಾಗ 0 ಇಂಡೆಕ್ಸ್ ಅಲ್ಲಿ ವ್ಯಾಲ್ಯೂನ ಹಾಕಬೇಕು ಅಂದ್ರೆ ವೇರಿಯೇಬಲ್ ನೇಮ್ ಅನ್ನ ಯೂಸ್ ಮಾಡಿ ಇಂಡೆಕ್ಸ್ ಅನ್ನ ಯೂಸ್ ಮಾಡಿಕೊಂಡು ಇಸ್ ಈಕ್ವಲ್ ಟು 4 ಅಂತ ಕೊಟ್ರೆ ನಮ್ ಅರೆಯ 0 ಇಂಡೆಕ್ಸ್ ಅಲ್ಲಿ 4 ಹೋಗಿ ಕುತ್ಕೊಳ್ಳುತ್ತೆ. ಓಕೆನಾ? ಈ ರೀತಿಯಲ್ಲಿ ವ್ಯಾಲ್ಯೂನ ಅಸೈನ್ ಮಾಡೋದು. ಆಮೇಲೆ ಇನ್ನೊಂದು ಇಂಡೆಕ್ಸ್ಗೆ ವ್ಯಾಲ್ಯೂನ ಕೊಡ್ತೀನಿ ನಾನಿವಾಗ. 0, 1ಗೆ ಹಾಕಲ್ಲ, 2ಗೆ ಹಾಕ್ತೀನಿ ಅಂತ ಅನ್ಕೊಳ್ಳಿ. ಓಕೆನಾ? ಇಸ್ ಈಕ್ವಲ್ ಟು 3 ಅಂತ ಹಾಕಿದ್ದೀನಿ. ಈ ರೀತಿಯಲ್ಲಿ ನಾನು ಇನಿಷಿಯಲೈಸ್ ಮಾಡಿದಾಗ ವ್ಯಾಲ್ಯೂ ಹೇಗೆ ಹೋಗಿ ಸ್ಟೋರ್ ಆಗತ್ತೆ? ಅರೆ ಹೇಗೆ ಕಾಣುತ್ತೆ ಅಂದ್ರೆ ಈ ರೀತಿಯಲ್ಲಿ ಅರೆ ಸ್ಟೋರ್ ಆಗತ್ತೆ. 0 ಇಂಡೆಕ್ಸ್ ಅಲ್ಲಿ 4 ಇದೆ. 2 ಅಲ್ಲಿ ನಾನು ಏನು ವ್ಯಾಲ್ಯೂವನ್ನ 1 ಅಲ್ಲಿ ಯಾವ ವ್ಯಾಲ್ಯೂವನ್ನ ಕೂಡ ಅಸೈನ್ ಮಾಡಿಲ್ಲ. ಇಂಡೆಕ್ಸ್ 0 ಅಲ್ಲಿ 4 ಅಂತ ಅಸೈನ್ ಮಾಡಿದೆ ಅಲ್ವಾ? ನಮ್ 0 ಇಸ್ ಈಕ್ವಲ್ ಟು 4 ಅಂತ ಹಾಕದೆ. 1ಗೆ ಏನು ವ್ಯಾಲ್ಯೂನ ಅಸೈನ್ ಮಾಡಿಲ್ಲ. ಏನು ವ್ಯಾಲ್ಯೂವನ್ನ ಅಸೈನ್ ಮಾಡಿಲ್ಲ ಅಂದ್ರೆ ಅದು 0 ಅಂತ ತಗೊಳತ್ತೆ. ಆಮೇಲೆ 2ಗೆ 3 ಅಂತ ಹಾಕದೆ. ಸೊ ನಮ್ ಅರೆ ಹೇಗಿರುತ್ತೆ ಇವಾಗ? 4, 0, 3 ಈ ರೀತಿಯಲ್ಲಿ ಅದರ ವ್ಯಾಲ್ಯೂ ಅಸೈನ್ ಆಗತ್ತೆ. ಇದು ಒಂದು ಟೈಪ್ ಆಫ್ ಇನಿಷಿಯಲೈಸೇಷನ್. ಓಕೆನಾ? ಇನ್ನೊಂದು ಟೈಪ್ ಹೇಗೆ ಅಂದ್ರೆ ಇನ್ನೊಂದು ಅರೆಯನ್ನ ಕ್ರಿಯೇಟ್ ಮಾಡ್ತೀನಿ ನಾನು. ಇಂಟ್ ನಮ್ 1 ಅಂತ ಕೊಡ್ತೀನಿ ವೇರಿಯೇಬಲ್ ನೇಮ್ ಅನ್ನ. ಇಸ್ ಈಕ್ವಲ್ ಟು ಈ ಫಸ್ಟ್ ಮೆಥಡ್ ಅಲ್ಲಿ ನಾವು ಡಿಕ್ಲರೇಷನ್ ಅನ್ನ ಮಾಡಿ ಆಮೇಲೆ ವ್ಯಾಲ್ಯೂವನ್ನ ಅಸೈನ್ ಮಾಡಿದ್ವಿ ಅಲ್ವಾ? ಸೆಕೆಂಡ್ ಮೆಥಡ್ ಅಲ್ಲಿ ನಾವು ಡಿಕ್ಲರೇಷನ್ನೇ ಬೇರೆ ಒಂದು ಲೈನ್ ಅಲ್ಲಿ, ಇನಿಷಿಯಲೈಸೇಷನ್ ಬೇರೆ ಒಂದು ಲೈನ್ ಅಲ್ಲಿ ಮಾಡಲ್ಲ. ಒಂದೇ ಲೈನ್ ಅಲ್ಲಿ ಎರಡನ್ನ ಮಾಡ್ತೀವಿ. ಅಂದ್ರೆ ಅರೆ ಆಫ್ ಇಂಟೀಜರ್ ಅಂತ ಕೊಟ್ಟಿದ್ವಿ, ವೇರಿಯೇಬಲ್ ನ ಕ್ರಿಯೇಟ್ ಮಾಡಿದ್ವಿ,
ಡೈರೆಕ್ಟ್ ಆಗಿ ಇಲ್ಲೇ ವ್ಯಾಲ್ಯೂವನ್ನು ಅಸೈನ್ ಮಾಡ್ತೀವಿ. ಹೀಗೆ 9,4,5,6 ಅಂತ ಡೈರೆಕ್ಟ್ ಆಗಿ ಇಲ್ಲೇ ಒಂದೇ ಲೈನಲ್ಲೇ ವ್ಯಾಲ್ಯೂವನ್ನು ಅಸೈನ್ ಮಾಡಿದ್ವಿ. ಇದನ್ನ ನೋಡಿದ್ರೆ ನಿಮ್ಗೆ ಏನ್ ಅನ್ಸುತ್ತೆ? ಈ ಒಂದು ಸೆಂಟೆನ್ಸ್ ಅನ್ನ ಸ್ಟೇಟ್ಮೆಂಟ್ ಅನ್ನ ನೋಡಿದ್ರೆ num1 ಅನ್ನೋದು ಒಂದು ಇಂಟೀಜರ್ ಅರೆ, ಅದರ ಒಳಗಡೆ ಈ ರೀತಿಯ ವ್ಯಾಲ್ಯೂಸ್ ಇದೆ. ಎಷ್ಟು ವ್ಯಾಲ್ಯೂಸ್ ಇದೆ? 4 ಇದೆ. ಹಾಗಾದ್ರೆ ಅದರ ಸೈಜ್ ಎಷ್ಟು? 4 ಅಲ್ವಾ? ಇದು ಇನ್ನು ಸಿಂಪಲ್ ಮೆಥಡ್. 2 ಟೈಪ್ ಅಲ್ಲಿ ಡಿಕ್ಲೇರ್ ಮಾಡಬಹುದು. ಈ ರೀತಿಯಲ್ಲಿ ಡಿಕ್ಲೇರ್ ಮಾಡಿ ಇನಿಷಿಯಲೈಸೇಷನ್ ಮಾಡಬಹುದು, ಅಥವಾ ಒಂದೇ ಲೈನ್ ಅಲ್ಲಿ ಡಿಕ್ಲೇರ್ ಮಾಡಿ ಇನಿಷಿಯಲೈಸೇಷನ್ ಕೂಡ ಮಾಡಬಹುದು. 2 ಮೆಥಡ್ ಕೂಡ ವ್ಯಾಲಿಡ್. ನಮ್ಗೆ ಯಾವುದು ಈಸಿ ಅನ್ಸುತ್ತೆ ಅದನ್ನ ಯೂಸ್ ಮಾಡ್ಕೋಬಹುದು. ನೋಡೋದಕ್ಕೆ ಇದೇ ಈಸಿ ಇದೆಯಲ್ವಾ? ಸೊ ಇದನ್ನ ಕೂಡ ನಾವು ಯೂಸ್ ಮಾಡ್ಕೋಬಹುದು. ಓಕೆ, ಇವಾಗ ಡಿಕ್ಲೇರ್ ಮಾಡೋದು ಹೇಗೆ ಗೊತ್ತಾಯ್ತು, ಇನಿಷಿಯಲೈಸೇಷನ್ ಮಾಡೋದು ಹೇಗೆ ಅಂತ ಗೊತ್ತಾಯ್ತು. ಈ ವ್ಯಾಲ್ಯೂವನ್ನ ಹೇಗೆ ಆಕ್ಸೆಸ್ ಮಾಡೋದು? ವ್ಯಾಲ್ಯೂವನ್ನ ಆಕ್ಸೆಸ್ ಮಾಡೋದಕ್ಕೆ, ಡಿಕ್ಲೇರ್ ಮಾಡೋದಕ್ಕೆ ಹೇಗೆ ನಾವು ಇಂಡೆಕ್ಸ್ ಅನ್ನ ಯೂಸ್ ಮಾಡಿದ್ವಿ, ಅದೇ ರೀತಿಯಲ್ಲಿ ವ್ಯಾಲ್ಯೂವನ್ನ ಆಕ್ಸೆಸ್ ಮಾಡೋದಕ್ಕೂ ಕೂಡ ಇಂಡೆಕ್ಸ್ ವ್ಯಾಲ್ಯೂವನ್ನೇ ಯೂಸ್ ಮಾಡ್ತೀವಿ. ಸೊ ನಾನಿವಾಗ ನನ್ನ ಪರ್ಟಿಕ್ಯುಲರ್ ಇಂಡೆಕ್ಸ್ ಅಲ್ಲಿ ಯಾವ ವ್ಯಾಲ್ಯೂಸ್ ಇದೆ, ಒಂದು ಪರ್ಟಿಕ್ಯುಲರ್ ಅರೆಯ ಪರ್ಟಿಕ್ಯುಲರ್ ಇಂಡೆಕ್ಸ್ ಅಲ್ಲಿ ಯಾವ ವ್ಯಾಲ್ಯೂ ಇದೆ ಅನ್ನೋದನ್ನ ಆಕ್ಸೆಸ್ ಮಾಡೋದಕ್ಕೆ ಅರೆ ನೇಮ್ ಅನ್ನ ಪ್ಲಸ್ ಅದರ ಇಂಡೆಕ್ಸ್ ವ್ಯಾಲ್ಯೂವನ್ನ ಯೂಸ್ ಮಾಡ್ತೀನಿ ಅಂತ ಅನ್ಕೊಳ್ಳಿ. ಓಕೆನಾ? ಈ ರೀತಿಯಲ್ಲಿ ನಾರ್ಮಲ್ ಆಗಿ ವೇರಿಯೇಬಲ್ ವ್ಯಾಲ್ಯೂನ ಆಕ್ಸೆಸ್ ಮಾಡಬೇಕು ಅಂದ್ರೆ ಜಸ್ಟ್ ವೇರಿಯೇಬಲ್ ನೇಮ್ ಅನ್ನ ಕೊಡ್ತಾ ಇದ್ವಿ. ಬಟ್ ಅರೆಯಲ್ಲಿರುವಂತಹ ವ್ಯಾಲ್ಯೂವನ್ನ ಆಕ್ಸೆಸ್ ಮಾಡಬೇಕು ಅಂದ್ರೆ ನಾವು ಅದಕ್ಕೆ ಇಂಡೆಕ್ಸ್ ವ್ಯಾಲ್ಯೂವನ್ನ ಕೊಡಬೇಕು. ಇವಾಗ ನಾನು ನಾರ್ಮಲ್ ಪ್ರಿಂಟಿಂಗ್ ಸ್ಟೇಟ್ಮೆಂಟ್ ಅನ್ನ ಹಾಕಿದ್ದೀನಿ, num2 ಅಂತ ಕೊಟ್ಟಿದ್ದೀನಿ. ಸೊ num2 ಅಂದ್ರೆ num2 ಇಂಡೆಕ್ಸ್ ಅಲ್ಲಿ ಇರುವಂತಹ ನಮ್ ಅರೆಯ ಇಂಡೆಕ್ಸ್ 2 ಅಲ್ಲಿ ಇರುವಂತಹ ವ್ಯಾಲ್ಯೂ ನಮ್ಗೆ ಔಟ್ಪುಟ್ ಆಗಿ ಬರಬೇಕು. 3 ಬರಬೇಕು ಅಲ್ವಾ? ರನ್ ಮಾಡ್ತೀನಿ, ನೋಡೋಣ. ನೋಡಿ 3 ಬಂತು ಔಟ್ಪುಟ್. ಓಕೆ, ಇವಾಗ ಇದರಲ್ಲಿ 3 ಸೈಜ್ ನಾವು 3 ಕೊಟ್ವಿ. ಬಟ್ ವ್ಯಾಲ್ಯೂನ ಅಸೈನ್ ಮಾಡಬೇಕಾದ್ರೆ ಜಸ್ಟ್ ಇಂಡೆಕ್ಸ್ 0 ಮತ್ತೆ ಇಂಡೆಕ್ಸ್ 2ಗೆ ಮಾತ್ರ ವ್ಯಾಲ್ಯೂನ ಅಸೈನ್ ಮಾಡಿದ್ವಿ. ಇಂಡೆಕ್ಸ್ 1 ಅಲ್ಲಿ ಅದು ಡಿಫಾಲ್ಟ್ ಆಗಿ 0 ವ್ಯಾಲ್ಯೂನ ತಗೊಳ್ತು. ಇದು ನಮ್ಗೆ ಅರ್ಥ ಆಯ್ತು. ಆಕ್ಸೆಸ್ ಮಾಡಬೇಕು ಅಂದ್ರೆ ಇಂಡೆಕ್ಸ್ ಅನ್ನ ಯೂಸ್ ಮಾಡ್ಕೊಂಡು ಆಕ್ಸೆಸ್ ಮಾಡಿದ್ವಿ. ಓಕೆ, ಡೈರೆಕ್ಟ್ ಆಗಿ ಈ ರೀತಿಯಲ್ಲೂ ಕೂಡ ನಾವು ಇನಿಷಿಯಲೈಸೇಷನ್ ಮಾಡಬಹುದು. ಸೊ ಇದರದ್ದು ಕೂಡ ಒಂದು ಪ್ರಿಂಟ್ ಅನ್ನ ಅಂದ್ರೆ ಔಟ್ಪುಟ್ ಅನ್ನ ಚೆಕ್ ಮಾಡೋಣ. ಇನ್ನೊಂದು ಅರೆದು num1 ಇಂಡೆಕ್ಸ್ 2 ನಲ್ಲಿ ಏನಿದೆ ಅನ್ನೋದನ್ನ ಕೂಡ ರನ್ ಮಾಡಿ ನೋಡೋಣ. ಸೊ 4 ಬರ್ಬೇಕಲ್ವಾ? ಇಂಡೆಕ್ಸ್ 2 ಸಾರಿ 4 ಅಲ್ಲ, ಇಂಡೆಕ್ಸ್ ನಂಬರ್ 0 ಇಂದ ಶುರು ಆಗುತ್ತೆ. 1 2 3 4 ಅಂತ. ಸೊ ನಾನಿಲ್ಲಿ 2 ಅಂತ ಕೊಟ್ರೆ ನಮ್ಗೆ 0 1 2 3 ಅಂತ ನಾನು ಮಿಸ್ಟೇಕ್ ಮಾಡಿದೆ. 0 ಇಂದ ಶುರು ಆಗುತ್ತೆ. 0 1 2 3 ಈ ರೀತಿಯಲ್ಲಿ. ನಾನಿಲ್ಲಿ num1 of 2 ಅಂತ ಕೊಟ್ರೆ 0 1 2 ಅಲ್ಲಿ ಯಾವ್ದಿದೆ? 5 ಇದೆ. 5 ನಮ್ಗೆ ಔಟ್ಪುಟ್ ಬರಬೇಕು. ಇನ್ನೊಮ್ಮೆ ರನ್ ಮಾಡ್ತೀನಿ, ನೋಡಿ 5 ಬಂತು ಅಲ್ವಾ? ಇದು ನಮ್ ಅರೆದು, ಇದು num1 ಅರೆಯ 2 ಇಂಡೆಕ್ಸ್ ನಂಬರ್ 2 ಅಲ್ಲಿ ಇರುವಂತಹ ವ್ಯಾಲ್ಯೂ 5 ಬಂತು. ಓಕೆ, ಈಗ ಇನ್ನೊಂದು ಕ್ವೆಶನ್ ಏನಂದ್ರೆ, ನಾನಿವಾಗ ಇನ್ನೊಂದು ಸ್ಟೇಟ್ಮೆಂಟ್ ಅನ್ನ ಆಡ್ ಮಾಡ್ತೀನಿ. ಇಲ್ಲಿ ನಾನು 5 ಅಂತ ಕೊಡ್ತೀನಿ. ಈ ಒಂದು ಪರ್ಟಿಕ್ಯುಲರ್ num1 ಅರೆಯ ಸೈಜ್ ಎಷ್ಟು? 4. ಬಟ್ ನಾನು 4 ಅಂತ ಹೇಳಿದ್ರೆ ಇಂಡೆಕ್ಸ್ ವ್ಯಾಲ್ಯೂ 0 ಇಂದ 3 ತನಕ ಮಾತ್ರ ಇರುತ್ತೆ. ಬಟ್ ನಾನಿಲ್ಲಿ ಇಂಡೆಕ್ಸ್ ವ್ಯಾಲ್ಯೂನ 5 ಅಂತ ಕೊಟ್ಟಿದ್ದೀನಿ. ಈ ರೀತಿಯಲ್ಲಿ ಕೊಟ್ಟಾಗ ಏನಾಗತ್ತೆ? ಇಂಡೆಕ್ಸ್ 5 ಇಲ್ವೇ ಇಲ್ಲ. ನಾನು ಆ ಇಂಡೆಕ್ಸ್ ಅಲ್ಲಿ ಯಾವ ವ್ಯಾಲ್ಯೂ ಇದೆ ಅಂತ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಈ ರೀತಿ ಕೊಟ್ಟಾಗ ಏನಾಗತ್ತೆ? ರನ್ ಮಾಡ್ತಿದ್ದೀನಿ. ಓಕೆ, ಎರರ್ ಬಂತು. ಅರೆ ಇಂಡೆಕ್ಸ್ ಔಟ್ ಆಫ್ ಬೌಂಡ್ಸ್ ಎಕ್ಸೆಪ್ಷನ್ ಅಂತ. ಸೊ ನಾವು ಯೂಸ್ ಮಾಡಿರುವಂತಹ ಇಂಡೆಕ್ಸ್ ಔಟ್ ಆಫ್ ಬೌಂಡ್ಸ್, ಬಿಕಾಸ್ ನಮ್ಮ ಸೈಜ್ ಇದರಲ್ಲಿ 4 ಇದೆ. ಬಟ್ ನಾನು 5ನ ಆಕ್ಸೆಸ್ ಮಾಡ್ತಿದ್ದೀನಲ್ವಾ, ಅದಕ್ಕೋಸ್ಕರ ನಮಗೆ ಈ ರೀತಿಯ ಒಂದು ಎಕ್ಸೆಪ್ಷನ್ ಎರರ್ ಬರುತ್ತೆ. ಅರೆ ಇಂಡೆಕ್ಸ್ ಔಟ್ ಆಫ್ ಬೌಂಡ್ಸ್ ಎಕ್ಸೆಪ್ಷನ್ ಅಂತ. ಓಕೆ, ಅರ್ಥ ಆಯ್ತಲ್ವಾ? ಸೊ ಇವತ್ತಿಗೆ ಅರೆಯ ಒಂದು ಬೇಸಿಕ್ಸ್ ಇನ್ಫಾರ್ಮೇಶನ್ಸ್ ಗಳನ್ನ ನಾವು ತಿಳ್ಕೊಂಡ್ವಿ. ಈ ವಿಡಿಯೋ ನಿಮ್ಗೆಲ್ಲರಿಗೂ ಹೆಲ್ಪ್ ಆಗಿದೆ ಅಂತ ಅನ್ಕೊಳ್ತೀನಿ. ಥ್ಯಾಂಕ್ ಯು. ಹ್ಯಾಪಿ ಲರ್ನಿಂಗ್. ಮುಂದಿನ ವಿಡಿಯೋಸ್ಗಳಲ್ಲಿ ಇದರ ಬಗ್ಗೆ ಇನ್ನೂ ಹೆಚ್ಚಿನ ನಾಲೆಜ್ ಅನ್ನ ಪಡ್ಕೊಳ್ಳೋಣ. ಅಲ್ಲಿಯವರೆಗೂ ಹ್ಯಾಪಿ ಲರ್ನಿಂಗ್.